ನಮಸ್ಕಾರ. ಸಮಯ ಸಂಕಲ್ಪಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಪ್ರತಿ ವಾರ ಒಂದೊಂದು ವಿಚಾರವನ್ನು ಎತ್ತುಕೊಂಡು ನಾವು ಚರ್ಚೆ ಮಾಡ್ತೀವಿ. ಬರೀ ಕೇವಲ ಅದು ಚರ್ಚೆಯಾಗಿ ಮಾತ್ರ ಉಳಿದಿರೋದಿಲ್ಲ. ಅದಕ್ಕೆ ಪರಿಹಾರ ಅನ್ನುವಂಥದ್ದು ಹೇಗೆ, ಪರಿಹಾರ ಹುಡುಕುವಂಥ ಬಗೆ ಹೇಗೆ ಅನ್ನುವಂಥದ್ದು, ಜೊತೆಗೆ ಆ ಸಮಸ್ಯೆ ಏನಿದೆಯಲ್ಲ ಆ ಸಮಸ್ಯೆಯ ಮೂಲೋತ್ಪಾಟನೆಯ ಬಗ್ಗೆ ನಾವೆಲ್ಲರೂ ಕೂಡ ಸಂಕಲ್ಪ ತೊಡಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು. ಇಂಥ ಒಂದು ದೊಡ್ಡ ಉದ್ದೇಶದಿಂದಲೇ ಆರಂಭ ಆಗಿರುವಂಥದ್ದು ಅದು ಸಮಯ ಸಂಕಲ್ಪ. ಇವತ್ತು ನಾವು ಎತ್ಕೊಂಡಿರುವಂಥದ್ದು ಭಿಕ್ಷುಕರ ಬಗ್ಗೆ, ಅದರಲ್ಲೂ ಬಾಲ ಭಿಕ್ಷುಕರ ಬಗ್ಗೆ. ಅಂದರೆ ಮಕ್ಕಳು ಭಿಕ್ಷೆ ಬೇಡ್ತಾ ಇರ್ತವೆ, ಅದೆಲ್ಲ ಕಡೆಗೂ ಸಾಮಾನ್ಯ ದೃಶ್ಯ. ಮಹಿಳೆಯರು ಮಕ್ಕಳನ್ನು ಎತ್ಕೊಂಡು ತಿರುಗ್ತಾ ಇರ್ತಾರೆ. ಆ ಮಕ್ಕಳನ್ನು ನೋಡ್ಬೇಕು ನೀವು, ಒಂಥರ ಹೆಣದ ಥರ ಅವರ ಭುಜದ ಮೇಲೆ ಮಲ್ಕೊಂಡಿರ್ತಾವೆ ಅವು. ಅಂದರೆ ಅವಕ್ಕೆ ಯಾವ್ಯಾವ ಇಂಜೆಕ್ಷನ್ ಹಾಕಿರ್ತಾರೋ, ಯಾವ್ಯಾವ ಮಾತ್ರೆಗಳು ನುಂಗ್ಸಿರ್ತಾರೋ, ಅಂತೂ ಅವಕ್ಕೊಂಥರ ಈ ಪ್ರಜ್ಞೆ ತಪ್ಪಿರೋ ರೀತಿಯಲ್ಲಿ ಇರ್ತವೆ. ಇಂಥದ್ದೊಂದು ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯ ಒಂದು ದಂಧೆ ನಡೀತಾ ಇದೆ. ಮಕ್ಕಳುಗಳನ್ನು ಬಾಡಿಗೆಗೆ ತರ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿವೆ. ಜೊತೆಗೆ ಇಷ್ಟಿಷ್ಟು ಅಂತ ಬಾಡಿಗೆ ಕೊಡುವಂಥದ್ದು, 100 ರೂಪಾಯಿ ಬಂದರೆ ಒಬ್ಬ ಭಿಕ್ಷುಕರು ಎಲ್ಲ ಎತ್ಕೊಂಡು ಹೋಗಿ ಅವರಿಗೆ ಸಿಗುವಂಥದ್ದು 10 ರೂಪಾಯಿನೋ 20 ರೂಪಾಯಿನೋ ಅನ್ನುವಂಥದ್ದು. ಅಂದರೆ ಒಂದು ದೊಡ್ಡ ಮಾಫಿಯಾ ಇದರ ಹಿಂದೆ ಕೆಲಸ ಮಾಡ್ತಿರುವಂಥದ್ದು. ಭಾಳ ಆಶ್ಚರ್ಯ ಆಗ್ಬೋದು ನಿಮಗೆ, ಚಿಲ್ಲರೆ ಪುಟ್ಟ ಕಾಸುಗಳು ಸಿಗುವಂಥದ್ರ ಹಿಂದೆ ಇನ್ನೆಂಥ ಮಾಫಿಯಾ ಇರುತ್ತೆ ಅಂತ. ನಿಜಕ್ಕೂ ಒಂದು ದೊಡ್ಡ ಮಾಫಿಯಾ ಇದೆ, ಅದೇ ಇದೆಲ್ಲ ಕೆಲಸಗಳನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಹಾಗಾದರೆ ಇದಕ್ಕೆ ಕಾನೂನು ಏನು ಹೇಳುತ್ತೆ? ಹಾಗಾದರೆ ಇಡೀ ನಮ್ಮ ದೇಶದ ಮಾನ ಮರ್ಯಾದೆಯನ್ನು ಹರಾಜು ಹಾಕುವಂಥ ನಿಟ್ಟಿನಲ್ಲಿ ನೀವು ಯಾರೇ ಬಸ್ಸಿಂದ ಇಳಿಲಿ, ನಿಮ್ಮನ್ನು ಬರಮಾಡ್ಕೊಳ್ಳೋರೇ ಭಿಕ್ಷುಕರು ನಮ್ಮಲ್ಲಿ. ಇಂಥ ಒಂದು ಸ್ಥಿತಿ ಯಾಕೆ? ಇದಕ್ಕೆ ಸಂಬಂಧಪಟ್ಟಂಥದ್ದು ಈಗಿನ ವಿಶೇಷ ಕಾರ್ಯಕ್ರಮ, ಅದು ಚೈಲ್ಡ್ ಬೆಗ್ಗರ್. ಇದು ಸಮಯ ಸಂಕಲ್ಪ. ಅನಾದಿ ಕಾಲದಿಂದಲೂ ಕೂಡ ಈ ಭಿಕ್ಷಾಟನೆ ಅನ್ನುವಂಥದ್ದು ಇದ್ದೇ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದೊಂದು ದೊಡ್ಡ ಪಿಡುಗಾಗಿ ಮಾರ್ಪಾಡಾಗಿರುವಂಥದ್ದು. ನಾನು ಹೇಳಿದ್ನಲ್ಲ, ಯಾವುದೇ ವಿದೇಶಿಯರು ಬಂದರೂ ಕೂಡ ಅವರು ಭಾರತವನ್ನು ಚಿತ್ರಿಸೋದು ಹೇಗೆ ಅಂತಂದರೆ, ಇಲ್ಲಿ ಒಂದು ಅದ್ಭುತವಾದಂಥ ಸಂಪತ್ತಿದೆ ಅನ್ನುವಂಥದ್ದಾಗಿರ್ಬೋದು, ಅದು ನಮ್ಮ ಕಲ್ಚರ್ ಆಗಿರ್ಬೋದು, ಟ್ರೆಡಿಷನ್ ಆಗಿರ್ಬೋದು. ಇದನ್ನು ಯಾವುದು ಹೇಳೋದಕ್ಕಿಂತ ಮೊದಲು ನಾನು ಭಾರತಕ್ಕೆ ಯಾಕೆ ಹೋಗಲ್ಲ, ನೀವು ಇಂಟರ್ನೆಟ್ಟಲ್ಲಿ ಹೋದರೆ ನಾನು ಭಾರತಕ್ಕೆ ಯಾಕೆ ಹೋಗಲ್ಲ ಅಂತ ಒಂದನ್ನು ಹಾಕಿ ನೀವು 108 ಕಾರಣ, ಅದರಲ್ಲಿ ಮೊದಲನೇದು ಬರೋದೇ ಈ ಭಿಕ್ಷುಕರದು. ನಾನು ಹೇಳಿದ್ನಲ್ಲ, ಯಾರೇ ದೇಶಕ್ಕೆ ದೊಡ್ಡ ವ್ಯಕ್ತಿ ಬರಲಿ, ಯಾವನೇ ಬಸ್ ಇಳಿಲಿ, ಟ್ರೈನ್ ಇಳಿಲಿ, ಅವ್ರನ್ನ ಬರಮಾಡ್ಕೊಳ್ಳೋರೇ ಈ ಭಿಕ್ಷುಕರು. ಅಂದರೆ ನಮ್ಮ ದೇಶದ ಚಿತ್ರಣ ಅನ್ನುವಂಥದ್ದು ಯಾವ ರೀತಿ ಆಗುತ್ತೆ ಅತ್ಯಂತ ಸಹಜವಾಗಿ ನಾವು ಯೋಚನೆ ಮಾಡಲೇಬೇಕು. ಹಾಗಾದರೆ ಈ ಭಿಕ್ಷುಕರು ಅನ್ನುವಂಥವ್ರು ಎಲ್ಲಿಂದ ಬರ್ತಾರೆ, ಅದರಲ್ಲೂ ಈ ಮಕ್ಕಳುಗಳನ್ನ ಎಲ್ಲಿಂದ ತರ್ತಾರೆ, ಇವರು ದುಡಿದಂಥ ಹಣ ಎಲ್ಲಿಗೆ ಹೋಗುತ್ತೆ, ಇದರ ಹಿನ್ನೆಲೆ ಏನು? ಬನ್ನಿ ಒಂದು ವರದಿ ನೋಡೋಣ. ಬೆಂಗಳೂರಿಗೆ ಬಂದವರು ಇಲ್ಲಿ ಏನು ನೋಡದೇ ಇದ್ರು ಒಂದು ಸೀನ್ ಅಂತೂ ನೋಡ್ತಾರೆ. ಅದು ಭಿಕ್ಷೆ ಬೇಡುವವರ ಸೀನ್. ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ, ರಸ್ತೆಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಸಿಗ್ನಲ್ಗಳಲ್ಲಿ ಭಿಕ್ಷೆ ಬೇಡೋರು ಕಾಣಸಿಗ್ತಾರೆ. ಪುಟ್ಟ ಮಕ್ಕಳಿಂದ ಹಿಡಿದು ಮುಪ್ಪಾನು ಮುದುಕರವರೆಗೂ ಎಲ್ಲ ವಯೋಮಾನದ ಜನರು ಭಿಕ್ಷಾಟನೆಯಲ್ಲಿ ತೊಡಗಿರುವುದು ಕಾಣಿಸುತ್ತದೆ. ಆಡೋ ವಯಸ್ಸಲ್ಲಿ ಕಾಸಿಗಾಗಿ ಭಿಕ್ಷೆ, ಬ್ಯಾಗ್ ಹಿಡಿಯಬೇಕಾದ ಕೈಯಲ್ಲಿ ತಟ್ಟೆ. ಭಿಕ್ಷೆ ಬೇಡುವವರ ಪೈಕಿ ಹೆಚ್ಚಿನವರು ಮಕ್ಕಳು. ವಿಶೇಷ ಅಂದ್ರೆ ಇವರಲ್ಲಿ ಉತ್ತರ ಪ್ರದೇಶ, ರಾಜಸ್ಥಾನ, ಬಿಹಾರ ಸೇರಿದಂತೆ ದೂರದ ರಾಜ್ಯಗಳಿಂದ ಬಂದವರೇ ಜಾಸ್ತಿ ಇದ್ದಾರೆ. ಯಾರ ನೀವು? ಯಾವ್ರಿಂದ? ಯಾವರು? ಯಾವರು? यूपी। क्यों आए इधर? हाँ? चटाई। पापा मम्मी किधर है तुम्हारा? क्या करते हो लोग? चमड़ी ले। हाँ? चमड़ी मतलब क्या है? कैसा आया उधर से? यूपी से कैसा आया? कैसा आ गया यूपी से तू?
ಅವನು ಹೇಳಿ ಕಳಿಸ್ತಾನೆ ನೋಡ ಲೋಕರ್ छूना नहीं चलो नहीं अभी बस 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 अभी बस अभी दिया ना अभी हाथ में है ना पैसे उसको दिया ये हमारा हाँ चल 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 ಮಕ್ಕಳನ್ನು ಕದ್ದು ಭಿಕ್ಷಾಟನೆಗೆ ಬಳಕೆ, ಮಕ್ಕಳಿಗೆ ನಿದ್ರೆ ಮಾತ್ರೆ ಕೊಟ್ಟು ಚಿತ್ರಹಿಂಸೆ. ಇದಕ್ಕಿಂತಲೂ ಕೆಟ್ಟ ಸ್ಥಿತಿ ಏನಂದ್ರೆ, ತಿಂಗಳು ತುಂಬದ ಪುಟಾಣಿ ಕಂದಮ್ಮಗಳನ್ನು ಕಂಕುಳಲ್ಲಿ ಹಾಕಿಕೊಂಡು ಅನೇಕ ಮಹಿಳೆಯರು ದೊಡ್ಡ ದೊಡ್ಡ ಮಾಲ್ಗಳ ಮುಂದೆ ರಸ್ತೆಗಳಲ್ಲಿ ಭಿಕ್ಷಾಟನೆ ಮಾಡ್ತಾರೆ. ಇನ್ನೂ ಕಣ್ಣು ಬಿಟ್ಟು ಲೋಕವನ್ನು ನೋಡದವರನ್ನು ಭಿಕ್ಷೆ ಬೇಡುವುದಕ್ಕೆ ಬಳಸಲಾಗ್ತಿದೆ. ಸೆಂಟಿಮೆಂಟ್ಗಳನ್ನು ನೆಪವಾಗಿಸಿಕೊಂಡು ಹಣ ಕೀಳಕ್ಕೆ ಟ್ರೈ ಮಾಡೋ ಇವರ ಕಂಕುಳಲ್ಲಿರೋದು ಯಾರ ಮಗು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಭಿಕ್ಷೆ ಬೇಡಲು ಮಕ್ಕಳನ್ನು ಬಾಡಿಗೆ ನೀಡುವುದು ಮತ್ತು ಮಕ್ಕಳನ್ನು ಗಾಯಗೊಳಿಸಿ ಭಿಕ್ಷೆ ಬೇಡುವ ವ್ಯವಸ್ಥಿತ ಮಾಫಿಯಾ ಇದರ ಹಿಂದಿದೆ. ಭಿಕ್ಷಾಟನೆಗೆ ಬಳಸಿಕೊಳ್ಳೋದಕ್ಕೋಸ್ಕರ ಮಕ್ಕಳಿಗೆ ನಿದ್ರೆ ಮಾತ್ರೆ ಮತ್ತಿತರ ಮತ್ತಿನ ಪದಾರ್ಥಗಳನ್ನು ನೀಡಲಾಗ್ತಿದೆ. ಇದಲ್ಲದೆ ಭಿಕ್ಷಾಟನೆ ಮಾಡುವ ಬಹುತೇಕ ಮಕ್ಕಳು ಡ್ರಗ್ಸ್ಗೆ ಅಡಿಕ್ಟ್ ಆಗಿರುತ್ತಾರೆ. ಅಲ್ಲದೆ ಚಿಕ್ಕ ವಯಸ್ಸಿನಲ್ಲೇ ಅಪರಾಧಗಳಿಗೆ ಇಳಿಯುವ ಮಕ್ಕಳ ಸಂಖ್ಯೆಯು ದೊಡ್ಡ ಮಟ್ಟದಲ್ಲಿಯೇ ಇದೆ. ಒಂದೊಂದು ಏರಿಯಾಗೆ ಒಂದೊಂದು ಗ್ಯಾಂಗ್. ಭಿಕ್ಷುಕರ ಟರ್ನ್ ಓವರ್ 10,000 ಕೋಟಿ ರೂಪಾಯಿ. ಕೇವಲ ಮಕ್ಕಳಷ್ಟೇ ಅಲ್ಲ, ಮಧ್ಯವಯಸ್ಕರು ಹಾಗೂ ವೃದ್ಧರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಭಿಕ್ಷಾಟನೆಯಲ್ಲಿ ತೊಡಗಿದ್ದಾರೆ. ಅನೇಕರು ಇದನ್ನೇ ಒಂದು ದಂಧೆ ಮಾಡಿಕೊಂಡಿದ್ದು ಒಂದು ಜಾಲವನ್ನೇ ರೂಪಿಸಿಕೊಂಡಿದ್ದಾರೆ. ಇವರು ನಗರದ ರಸ್ತೆ ಹಾಗೂ ಏರಿಯಾಗಳನ್ನ ಹಂಚಿಕೊಂಡು ಒಂದೊಂದು ಗುಂಪು ಒಂದೊಂದು ಕಡೆ ಭಿಕ್ಷೆ ಬೇಡುತ್ತದೆ. ಯಾರು ಯಾವ ರಸ್ತೆಯಲ್ಲಿ ಭಿಕ್ಷೆ ಬೇಡಬೇಕು ಅನ್ನೋದನ್ನು ಬೆಗ್ಗಿಂಗ್ ಮಾಫಿಯಾದ ಲೀಡರ್ ತೀರ್ಮಾನ ಮಾಡ್ತಾನೆ. ದೇಶದಲ್ಲಿ ಸುಮಾರು 75 ಲಕ್ಷ ಭಿಕ್ಷುಕರಿದ್ದಾರೆ. ಇವರೆಲ್ಲರ ಸರಾಸರಿ ವಾರ್ಷಿಕ ಉತ್ಪನ್ನ 10,000 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಬೆಂಗಳೂರಿನಲ್ಲಿ ಭಿಕ್ಷೆಗಿಳಿಸಲಾಗುವ ಪ್ರತಿ ಮಕ್ಕಳ ಕೈಲಿ ನಿತ್ಯ 100 ರಿಂದ 500 ರೂಪಾಯಿವರೆಗೆ ಸಂಗ್ರಹವಾಗುತ್ತಿದೆ. ಹಾಗಾಗಿ ಇದೊಂದು ಲಾಭದಾಯಕ ದಂಧೆಯಾಗಿ ಬೆಳೆಯುತ್ತಿದೆ. ಹಲ್ಲಿಲ್ಲದ ಹಾವಾಗಿರೋ ಭಿಕ್ಷಾಟನೆ ನಿಗ್ರಹ ಕಾಯ್ದೆ. ಅಮಾಯಕ ಮಕ್ಕಳನ್ನು ರಕ್ಷಿಸೋದು ಯಾರು? 2011 ಡಿಸೆಂಬರ್ನಲ್ಲಿ ಸ್ವಯಂ ಸೇವಾ ಸಂಘಟನೆಗಳ ನೆರವಿನೊಂದಿಗೆ ಬೆಂಗಳೂರಿನ 282 ಸ್ಥಳಗಳಲ್ಲಿ ಕಾರ್ಯಾಚರಣೆ ನಡೆಸಿದ್ದ ಪೊಲೀಸರು ಶಿಶುಗಳು ಸೇರಿದಂತೆ 210 ಮಕ್ಕಳನ್ನು ರಕ್ಷಿಸಿ ಬಾಲಮಂದಿರಕ್ಕೆ ಸೇರಿಸಿದ್ರು. ಆ ಬಳಿಕ ಕೆಲ ತಿಂಗಳ ಮಟ್ಟಿಗೆ ಕಣ್ಮರೆಯಾಗಿದ್ದ ಮಕ್ಕಳ ಭಿಕ್ಷಾಟನೆ ಈಗ ರಾಜ್ಯದೆಲ್ಲೆಡೆ ಮತ್ತೆ ವ್ಯಾಪಕವಾಗಿದೆ. ಭಿಕ್ಷಾಟನೆ ನಿಗ್ರಹ ಕಾಯ್ದೆ ಏನೋ ಜಾರಿಯಲ್ಲಿದೆ. ಆದ್ರೆ ವರ್ಷಕ್ಕೆ 1-2 ಬಾರಿಯಷ್ಟೇ ಭಿಕ್ಷುಕರನ್ನ ಹಿಡಿದು ಪುನರ್ವಸತಿ ಕೇಂದ್ರಕ್ಕೆ ಸೇರಿಸುವ ಕಾರ್ಯ ನಡೆಯುತ್ತದೆ. ಭಿಕ್ಷಾಟನೆ ಮಾಫಿಯಾವನ್ನ ಬಗ್ಗು ಬಡಿಯುವ ಮೂಲಕ ಸರ್ಕಾರ ಅಮಾಯಕ ಮಕ್ಕಳನ್ನು ರಕ್ಷಿಸಬೇಕಾಗಿದೆ. ನಾವು ತೋರಿಸಿದ್ದು ಒಂದಿಷ್ಟು ಸ್ಯಾಂಪಲ್ ಮಾತ್ರ. ಯಾಕಂದರೆ ಒಂದು ದೊಡ್ಡ ಪ್ರಮಾಣದ ಮಾಫಿಯಾ ಅನ್ನುವಂಥದ್ದು ಇಲ್ಲಿ ಕೆಲಸ ಮಾಡ್ತಾ ಇದೆ. ಮಕ್ಕಳುಗಳನ್ನು ಎಲ್ಲಿಂದ ತರ್ತಾರೆ, ಏನು, ಇವರಿಗೆ ಯಾವ್ಯಾವ ಚುಚ್ಚುಮದ್ದನ್ನು ನೀಡ್ತಾರೆ, ಇವರಿಗೆ ಯಾವ ಔಷಧಿ ಕೊಡ್ತಾರೆ ಇವರು ಮಕ್ಕಳುಗಳು ಈ ರೀತಿ ಹೆಣ್ಣುಗಳ ರೀತಿಯಲ್ಲಿ ಇವರ ಹೆಗಲ ಮೇಲೆ ಇರಲಿಕ್ಕೆ. ಯಾಕಂದರೆ ಬೆಳಗಿನಿಂದ ಸಂಜೆಯ ತನಕ ಎಲ್ಲಿ ತನಕ ಭಿಕ್ಷೆ ಎತ್ತಾರಲ್ಲ ಅಲ್ಲಿ ತನಕ ಅವು ತೂಕಡಿಸ್ತಾನೆ ಇರಬೇಕು. ಅವುಗಳಿಗೆ ಹುಷಾರಿಲ್ಲ ಅಂತಲೋ ಅಥವಾ ಮಕ್ಕಳುಗಳನ್ನು ತೋರಿಸಿ ಇವರು ಭಿಕ್ಷೆಯನ್ನು ಎತ್ತುವಂಥದ್ದು. ನಿಮಗೆ ಭಾಳ ಆಶ್ಚರ್ಯಕರ ಸಂಗತಿ ಹೇಳ್ತೀನಿ ನಾನು. ಭಿಕ್ಷುಕರು ಅಂತಂತಂದರೆ ಈ ಸಣ್ಣ ಪುಟ್ಟ ಅಂಥವ್ರಿಲ್ಲ ಇಲ್ಲಿ, ಎಲ್ಲೋ ಅಲ್ಲಿ ಇಲ್ಲಿ ಅಮಾಯಕರಿದ್ದಾರೆ ಅಷ್ಟೇ. ಪಕ್ಕಾ ಛತ್ರಿ ಭಿಕ್ಷುಕರನ್ನು ಕೂಡ ನಾವು ನೋಡ್ತೀವಿ. ಯಾಕಂದರೆ ಈ ಇತ್ತೀಚಿನ ದಿನಗಳಲ್ಲಿ ಯಾರೋ ಒಬ್ಬ ಅಧಿಕಾರಿ ಹೇಳ್ತಾ ಇದ್ರು, ನೀವು ಯಾವುದಾರೋ ಒಬ್ಬ ಭಿಕ್ಷುಕನ ಅರೆಸ್ಟ್ ಮಾಡಿದ್ರೆ ಅವನ ಹತ್ರ ಮಿನಿಮಮ್ 2,000 ರೂಪಾಯಿ ದುಡ್ಡು ಇರುತ್ತೆ ಅಂತ. ಮಿನಿಮಮ್ 2,000 ರೂಪಾಯಿ ದುಡ್ಡು. ಅದಕ್ಕೇನು ಅಂತಂದರೆ ಯಾರಾದರೂ ಹಿಡ್ಕೊಂಡು ಹೋದರೆ ತಕ್ಷಣ ಲಾಯರ್ಗೆ ಕೊಟ್ಬಿಟ್ಟು ನಾವು ಹೊರಗಡೆ ಬರಲಿಕ್ಕೆ ಒಂದು ಪ್ರಯತ್ನ, ಅಥವಾ ಅಧಿಕಾರಿಗೆ ಲಂಚ ಕೊಟ್ಬಿಟ್ಟು ಹೊರಗಡೆ ಬರುವಂಥ ಒಂದು ಪ್ರಯತ್ನ. ಸೊ ಇದು ಇಷ್ಟೊಂದು ನೀವು ದೊಡ್ಡ ಸಂಬಳ ತಗೊಳ್ಳೋರಿಗೇನೆ ತಿಂಗಳ ಕೊನೆಯಲ್ಲಿ ನಿಮಗೆ 2,000 ರೂಪಾಯಿ ಇರುತ್ತೆ ಅಲ್ವೋ ಗೊತ್ತಿಲ್ಲ. ಆದರೆ ಭಿಕ್ಷುಕರ ಹತ್ರ ಮಾತ್ರ ಯಾವಾಗಲೂ ಕೂಡ ಆಪತ್ಕಾಲದ ಹಣ ಅಂತೇಳಿ ಅವರು 2,000 ರೂಪಾಯಿ ಇಟ್ಕೊಂಡಿರ್ತಾರೆ ಅಂಥ ಒಂದು ಸ್ಥಿತಿ. ಹಾಗಾದರೆ ಇದರ ಹಿಂದೆ ಇರುವಂಥ ಮಾಫಿಯಾ ಅನ್ನುವಂಥದ್ದು ಎಂಥದ್ದು, ಇದಕ್ಕಿರುವಂಥ ಕಾನೂನು ಏನು?
ಯಾಕಂದರೆ ಹಿಂದೆಲ್ಲ ಭಿಕ್ಷೆ ಬೇಡ್ತಾರೆ ಅಂದ ತಕ್ಷಣ ಅವ್ರನ್ನ ಮುಲಾಜಿಲ್ದಂಗೆ ತಗೊಂಡು ಹೋಗ್ತಾ ಇದ್ರು. ಭಿಕ್ಷುಕರ ಕಾಲೋನಿಗಳಿದ್ದು ತಗೊಂಡೋಗಿ ಹಾಕ್ತಾಯಿದ್ರು. ಈಗ ನಾನು ಮಾತಾಡ್ತಾ ಇದ್ದೆ ನಾನು ನಾಗಸಿಂಹ ಅವ್ರ ಹತ್ರ, ಅವ್ರು ಹೇಳ್ತಾಯಿದ್ರು ಇವಾಗ ಆ ಥರ ಎಲ್ಲ ನೀವು ಅರೆಸ್ಟ್ ಮಾಡೋಂಗೇ ಇಲ್ಲ ಅವ್ರನ್ನ ಅಂಥೇಳಿ ಅಂತ, ಬಂಧನ ಮಾಡೋಂಗಿಲ್ಲ ಅವ್ರನ್ನ, ರೆಸ್ಕ್ಯೂ ಮಾಡ್ಬೋದು ಅಷ್ಟೇ ಅವ್ರನ್ನ ಕರ್ಕೊಂಡೋಗಿ ಮತ್ತೆ ನೀವು ಭಿಕ್ಷುಕರ ಕಾಲೋನಿಯಲ್ಲಿ ಸೇರಿಸಬೇಕು. ಅದಾದ ನಂತರ ಮತ್ತವರು ಮಾರನೇ ದಿವಸನೇ ಅವ್ರು ಮತ್ತೆ ಬೀದಿನಲ್ಲೇ ನಿಂತಿರ್ತಾರೆ. ಅಂದರೆ ಒಂದು ಸರಿಯಾದಂಥ ಕಾನೂನು ಇಲ್ಲ ಇಲ್ಲಿ. ಬನ್ನಿ ನನ್ನ ಜೊತೆಗೆ ಚರ್ಚೆ ಮಾಡಲಿಕ್ಕೆ ನಾಗಸಿಂಹ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಮಕ್ಕಳ ಹಕ್ಕುಗಳ ಸಂಸ್ಥೆಯ ನಿರ್ದೇಶಕರು. ನಾಗಸಿಂಹ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಗುಣಿಶೀಲ ನಮ್ಮ ಜೊತೆಗಿದ್ದಾರೆ, ಚೈಲ್ಡ್ ಲೈನ್ನವರು. ಗುಣಿಶೀಲ ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಎಡಭಾಗದಲ್ಲಿದ್ದಾರೆ ಡಾಕ್ಟರ್ ಶ್ರೀಧರ್ ಮನೋವಿಜ್ಞಾನಿ. ಇವರ ಹಲವಾರು ಲೇಖನಗಳನ್ನು ನೋಡಿರ್ತೀರಿ, ನಮ್ಮ ಚರ್ಚೆನಲ್ಲೂ ಕೂಡ ಸಾಕಷ್ಟು ಪಾಲ್ಗೊಂಡಿದ್ದಾರೆ. ಶ್ರೀಧರ್ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಬಸವರಾಜ್ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರು. ಬಸವರಾಜ್ಜಿ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ, ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ ತಗೊಂಬೋಣ. ವಿರಾಮದ ನಂತರ ಚರ್ಚೆಯನ್ನು ಆರಂಭ ಮಾಡೋಣ.